ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಹಿಂದಿನ ದಿನ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದ್ರದ್ದು ಕೂಡ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಂದು ಹಿಂದಿನ ದಿನ. ಏನಂದರೆ ಡೆಕೋರೇಷನ್ಗೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ಲಿಟರ್ ಪೇಪರ್ ಇತ್ತು, ಅದರಲ್ಲೇ ಸ್ವಲ್ಪ ಲೋಟಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಒಂದೆರಡು ಇತ್ತು ಪೇಪರ, ಅದರಲ್ಲೇ ಲೋಟಸ್ ಮಾಡಿಕೊಂಡು ಆ ಲೋಟಸ್ ಡಿಸೈನ್ ಏನಿರುತ್ತೆ ಅದಕ್ಕೆ ಗೋಲ್ಡ್ ಕಲರಲ್ಲಿ ಪೇಂಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿಲ್ಲ ನಮ್ಮ ಮನೆ ಈಚೆ ಕಡೆ ಬ್ಯಾಕ್ಗ್ರೌಂಡು, ಯಾಕಂದರೆ ಅಲ್ಲೆಲ್ಲ ಸಿಲಿಂಡ್ರ್ ಇಟ್ಕೋತೀವಿ ನಾವು, ಅದು ಎತ್ತಿ ಬೇರೆ ಕಡೆನೂ ಮಡಗೋಕ್ಕಾಗಲ್ಲ. ಹಂಗಾಗಿ ಅದು ಕಾಣಿಸ್ದೇ ಇರೋ ರೀತಿ ಏನಾದರೂ ಒಂದು ರೆಡಿ ಮಾಡೋಣ ಹಿಂದೆ ಕಾಣಿಸ್ದೇ ಇರೋ ರೀತಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಇಲ್ಲಿ ಧನ್ವಿತ್ ಆಟ ಆಡ್ತಾ ಇದ್ದಾನೆ, ಹಂಗಾಗಿ ಅವನದು ಸೌಂಡ್ ಕೂಡ ಬರ್ತಿದೆ ಜೊತೇಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಕೊನೆವರೆಗೂ ನೋಡಿ ವಿಡಿಯೋನ ಯಾವ ರೀತಿ ತುಳಸಿ ಹಬ್ಬ ಮಾಡಿದ್ದೀವಿ ಅಂತ. ತುಳಸಿ ಹಬ್ಬ ಬಂದು ಒಂದು ರೀತಿ ತುಂಬಾ ಸ್ಪೆಷಲ್ ನಮಗೆ, ಯಾಕಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ನಮ್ಮಲ್ಲಿ ಮಾಡೋ ಹಾಗಿಲ್ಲ. ಆದರೆ ತುಳಸಿ ಹಬ್ಬ ಮಾಡ್ತೀವಿ. ನನಗಾಗಲಿ ಪ್ರಿಯಾಂಕಂಗಾಗಲಿ ತುಂಬಾ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು, ಈ ರೀತಿ ಡೆಕೋರೇಷನ್ ಮಾಡಬೇಕು, ದೇವ್ರಿಗೆ ಸೀರೆ ಉಡಿಸ್ಬೇಕು, ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ. ಬಟ್ ಅವಾಗಿಂದ ನಡ್ಕೊಂಡು ಬಂದಿಲ್ಲ, ನಮ್ಮ ಫ್ಯಾಮಿಲೀಲಿ ಆಗಲಿ ನಮ್ಮ ಮನೇಲಾಗಲಿ ನಡ್ಕೊಂಡು ಬಂದಿಲ್ಲ. ಹಂಗಾಗಿ ನಾವು ಮಾಡೋದಿಲ್ಲ ವರಮಹಾಲಕ್ಷ್ಮಿ, ಏನು ಬರೀ ಫೋಟೋಗೆ ಪೂಜೆ ಮಾಡ್ತೀವಿ ಅಷ್ಟೇ, ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ. ಆದರೆ ತುಳಸಿ ಹಬ್ಬ ಆವಾಗಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅಮ್ಮ. ಆವಾಗಿಂದ ಅಂದರೆ ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ತಾ ಇರಲಿಲ್ಲ. ಇನ್ನು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು, ಮತ್ತು ನಲ್ಲಿಕಾಯ್ದು ಗಿಡನ ತುಳಸಿ ಗಿಡದ ಜೊತೆಗೆ ಅದನ್ನು ಸಿಗಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಸಂಜೆ ಹೊತ್ತು ಅಷ್ಟೇ. ಬಟ್ ನಾನು ಮದುವೆ ಆದಾಗಿಂದ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ನಾನು ಯಾವ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ವಿ, ದೀಪಾವಳಿಗೂ ಕ್ಲೀನ್ ಮಾಡಿದ್ವಿ, ಇವಾಗ ತುಳಸಿ ಹಬ್ಬ ಅಲ್ವಾ, ಹಂಗಾಗಿ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಏನಾದ್ರು ಧೂಳು ಏನಾದರೂ ಇದ್ದರೆ ಎಲ್ಲ ಹೊಡ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಹಾಗೆ ತುಳಸಿ ಪಾಟಿಗೂ ಅಷ್ಟೇ ಸ್ವಲ್ಪ ಲೈಟಾಗಿ ಪೇಂಟ್ ಮಾಡಿದ್ಲು ಪ್ರಿಯಾಂಕಾ. ಅವತ್ತೇ ಹೊಡಿಬೋದಿತ್ತು, ಆದರೆ ಇದು ಸ್ವಲ್ಪ ಆಯಿಲ್ ಪೇಂಟ್ ಹೊಡೆದಿದ್ದು ಈ ಸಲ, ಹಾಗಾಗಿ ಅವತ್ತೇ ಒಣಗೋಣ ಅಂದ್ಬಿಟ್ಟು ಹಿಂದಿನ ದಿನವೇ ಹೊಡೆದ್ಬಿಟ್ಲು, ಪೇಂಟ್ ಮಾಡಿ ಇಟ್ಟಿದ್ಲು. ನಾನು ಮಾಮೂಲಿ ಬೆಳಗ್ಗೆ ಎದ್ದುಬಿಟ್ಟು ದೇವ್ರ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಅದಾದಮೇಲೆ ಈಚೆ ಬಂದು ಪಾಟ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಅರ್ಶಿನ ಕುಂಕುಮ ಇಟ್ಬಿಟ್ಟು. ಹಾಗೆ ಪ್ರತಿ ವರ್ಷವೂ ಕೃಷ್ಣಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಏನೂ ಇಡ್ತಾ ಇರಲಿಲ್ಲ ನಾನು. ಇಡಬೇಕು ಅಂತ ಅನ್ಕೋತಾನೇ ಇದ್ದೆ, ಬಟ್ ನಮ್ಮ ಮನೇಲಿ ಇರಲಿಲ್ಲ, ಬರೀ ಕೃಷ್ಣಂದು ಫೋಟೋ ಆಗಲಿ ವಿಗ್ರಹ ಆಗಿರಲಿ ಏನೂ ಇರಲಿಲ್ಲ. ರಾಧೆ ಮತ್ತು ಕೃಷ್ಣ ಇರೋವಂಥ ಫೋಟೋಸ್ ಸುಮಾರಿತ್ತು, ನಮ್ಮ ಮದುವೆಲಿ ಗಿಫ್ಟ್ ಬಂದಿದ್ದು ಫೋಟೋಸ್ ಮತ್ತು ವಿಗ್ರಹಗಳಿತ್ತು. ಆದರೆ ಎರಡೂ ಇರೋವಂಥದ್ದು ಇಡೋ ಆಗಿಲ್ಲ ಅಂತ ಹೇಳಿದರು. ಹಂಗಾಗಿ ಬರೀ ಕೃಷ್ಣನ್ನೇ ತರಬೇಕು ಅಂತ ಇಲ್ಲಾಂದರೂ ಒಂದು 3-4 ಇಯರಿಂದ ಅನ್ಕೋತಾ ಇದೆ, ಬಟ್ ತರೋಕ್ಕೆ ಆಗ್ತಾ ಇರಲಿಲ್ಲ, ನೆನಪೇ ಆಗ್ತಿರ್ಲಿಲ್ಲ. ಹಬ್ಬದ ಟೈಮಲ್ಲಿ ಮಾತ್ರ ನೆನಪಾಗ್ತಿತ್ತು, ಕೃಷ್ಣನ ಫೋಟೋ ತರಬೇಕು, ಕೃಷ್ಣಂದು ವಿಗ್ರಹ ತರಬೇಕು ಅಂತ. ಬಟ್ ಈ ವರ್ಷ ನೈಟ್ ಹಬ್ಬದ ಹಿಂದಿನ ದಿನ ನೈಟ್ ಹೋಗಿ ತಂದೆ. ಇಷ್ಟು ದಿನ ಬೇಕಾಯಿತು ನಮ್ಮ ಮನೆಗೆ ಕೃಷ್ಣ ಬರೋದಕ್ಕೆ. ತುಂಬ ದೊಡ್ಡದೇನು ತೊಗೊಬರಲಿಲ್ಲ, ಮೀಡಿಯಮ್ ಸೈಜ್ದೇ ತೊಗೊಬಂದೆ ಕೃಷ್ಣನ್ನ. ಹಾಗೆ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಹಾಕಿದೆ, ಅದಾದಮೇಲೆ 2 ದೀಪನೂ ಹಚ್ತೀನಿ ನಾನು ಬೆಳಗ್ಗೆ ಹೊತ್ತು. ನೈಟ್ ಒಂದು 5 ಅಥವಾ 9 ದೀಪನೂ ಹಚ್ತೀನಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಲ್ವ, ಹಂಗಾಗಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಹಾಗೆ ಕೃಷ್ಣ, ಅದಾದಮೇಲೆ ನಲ್ಲಿಕಾಯಿ ಗಿಡನ ನೆಟ್ಟಿ ಪೂಜೆ ಮಾಡ್ಕೋತಾ ಇದ್ದೀನಿ. ಕೃಷ್ಣನ ಫಸ್ಟು ನಾನು ತುಳಸಿ ಗಿಡದೊಳಗೆ ಇಟ್ಟೆ, ಅದಾದಮೇಲೆ ಯಾಕೋ ಸರಿ ಹೋಗಲಿಲ್ಲ ಅಂದ್ಬಿಟ್ಟು ಮತ್ತೆ ಈಚೆ ಇಟ್ಬಿಟ್ಟೆ ಇದು ಮಾಡಿದೆ. ಬಟ್ ಈವ್ನಿಂಗು ಅದನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ, ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡಿದ್ದೀನಿ. ಈ ಥರ ನೋಡಿದ್ರೆ ಚೆನ್ನಾಗಿರುತ್ತಾ, ಆ ಥರ ನೋಡಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಒಂದು ಇದರಲ್ಲಿ ಆ ಕಡೆ ಇಟ್ಟೆ ಈ ಕಡೆ ಇಟ್ಟೆ, ಈ ರೀತಿ ಮಾಡಿದ್ದೀನಿ ಪೂಜೆನ. ಬೆಳಗ್ಗೆ ಪೂಜೆ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಮೇಯ್ನಾಗಿ ಸಂಜೆ ಮಾಡೋವಂಥ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು ಕೂಡ. ಸಂಜೆ ಟೈಮಲ್ಲಿ ಹೆಣ್ಮಕ್ಳು ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತಾರೆ. ಗಂಡು ಮಕ್ಕಳು ಬೆಳಗ್ಗೆ ಟೈಮ್ ಮಾಡಬೇಕಂತೆ, ಹೆಣ್ಮಕ್ಳು ಬಂದು ಸಂಜೆ ಟೈಮ್ ಮಾಡಬೇಕಂತೆ.
ಅದಾದಮೇಲೆ ಒಂದು 3 ಗಂಟೆ 4 ಗಂಟೆ ಟೈಮ್ ಆಗಿತ್ತು. ಆವಾಗ ಸರಿ ಇವಾಗ ಒಂದೊಂದಾಗೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಯಾಂಕಾ ಎಲ್ಲ ರೆಡಿ ಮಾಡ್ತಾಯಿದ್ಲು. ಲೋಟಸ್ ಮಾಡಿದ್ನಲ್ಲ ಅದನ್ನು ವೇಲ್ಗೆ ಡಬಲ್ ಸೈಡ್ ಪ್ಲಾಸ್ಟರ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾಯಿದ್ಲು. ಹಾಗೆ ಲೈಟೆಲ್ಲ ಕರೆಕ್ಟಾಗಿ ಬಲ್ಪೆಲ್ಲ ಸರಿಯಾಗಿ ಬರ್ತಿದ್ಯಾ ಅಂದ್ಬಿಟ್ಟೆಲ್ಲ ಚೆಕ್ ಮಾಡ್ತಿದ್ಲು. ಚೆನ್ನಾಗಿ ಕಾಣ್ತಾಯಿತ್ತು ಒಂದು ರೀತಿ. ಇನ್ನು ಟೈಮ್ ಆಗ್ತಿದೆ ಅಂದ್ಬಿಟ್ಟು ಸಂಜೆಗೆ ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ಲು ಪ್ರಿಯಾಂಕಾ. ನಾನು ಅಡುಗೆ ಮನೇಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ನಾನು ಅಡುಗೆ ಮಾಡ್ಕೋತಾ ಇದ್ದೆ. ನಲ್ಲಿಕಾಯಿ ದೀಪದಲ್ಲಿ ಆರತಿ ಮಾಡಬೇಕಲ್ವ, ಹಂಗಾಗಿ ಅದೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಅರ್ಶಿನ ಕುಂಕುಮಕ್ಕೆ ಏನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ಲು. ಹಾಗೆ ಮಧ್ಯಾಹ್ನನೇ ನಾವು ಬಿಸಿಬೇಳೆಭಾತ್ ಮಾಡಿದ್ವಿ. ಹಾಗೆ ಸ್ವಲ್ಪ ಸ್ವೀಟ್ ಏನಾದ್ರು ಮಾಡೋಣ ಅಂದ್ಬಿಟ್ಟು ಹಾಲು ಖೀರ್ ಮಾಡಿದ್ದೆ. ದೇವ್ರಿಗೆ ಅಂತ ಸಪ್ರೇಟಾಗಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಅವಲಕ್ಕಿದು ಪೊಂಗಲ್ ಥರ ಮಾಡಿದ್ದೆ. ವರ್ಷನೂ ಅದೇ ಮಾಡೋದು. ಕೃಷ್ಣನಿಗೆ ಪ್ರಿಯವಾದದ್ದು ಅವಲಕ್ಕಿ ಅಂತ ಹೇಳ್ತಾರೆ, ಹಂಗಾಗಿ ಅವಲಕ್ಕಿನೇ ಮಾಡ್ತೀನಿ ಯಾವಾಗ್ಲೂ. ಹಾಗೆ ಮಧ್ಯಾಹ್ನದ್ದು ಎಂಜಿಲೆಲ್ಲ ಬಿದ್ದಿರುತ್ತೆ ಅಡುಗೆ ಮನೆಯಲ್ಲಿ, ಯಾಕಂದರೆ ನಾವು ಪಾತ್ರೆ ಅಡುಗೆ ಮನೆಯಲ್ಲಿ ತೊಳ್ಕೊಳ್ಳೋದಲ್ವ, ಹಂಗಾಗಿ ಸೊ ಅದಕ್ಕೆ ಮತ್ತೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಸಪ್ರೇಟಾಗಿ ಅವಲಕ್ಕಿ ಪೊಂಗಲ್ನ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಮತ್ತು ತುಳಸಿ ಗಿಡಕ್ಕೆ ಹೂದು ಅಲಂಕಾರ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸರಿಯಾಗಿ ನೋಡಿದೆ, ನಾನು ರಂಗೋಲಿ ಮೇಲೆ ಹೂ ಕವರ್ ಇಟ್ಬಿಟ್ಟೆ. ರಂಗೋಲಿ ಸ್ವಲ್ಪ ಹಾಳಾಗ್ಬಿಡ್ತು, ಪ್ರಿಯಾಂಕಾ ಬೈತಿದ್ಲು. ಅದಕ್ಕೆ ನಾನು ಎಲ್ಲ ಸರಿ ಮಾಡ್ಕೋತಾ ಇದ್ದೆ. ಒಂದು 5 ಥರ ಹೂ ಮುಡ್ಸೋಣ ಅಂದ್ಬಿಟ್ಟು ಮುಡಿಸ್ತಾ ಇದೆ. ಅದು ಗಿಡ ಬೇರೆ ನಮ್ಮದು ತುಂಬ ದೊಡ್ಡದಾಗಿ ಬೆಳ್ಕೊಬಿಟ್ಟಿತ್ತು, ಸರಿಯಾಗಿ ಹೂ ಮುಡ್ಸೋಕ್ಕೆ ಆಗ್ತಿರಲಿಲ್ಲ. ಅದು ಹಿಂದೆ ಮುಂದೆ ಬೆಳೆದೈತಲ್ಲ, ಹಂಗಾಗಿ ಏನದು ನಿಂಗೆ ನಿನ್ ಗೆಳೆಯನ ಇಲ್ಲ ಕರ್ಕೊ ನಿನ್ ಗೆಳೆಯನ ಗೆಳೆಯ. ಪಾಪ ಚೇದಕ್ಕೆ ಹಿಂಸೆ ಕೊಡ್ತಾ ಇದೆಯಲ್ಲ ಚಶ್ವಿ. ನನ್ನ ಗೆಳೆಯಗೆ ಹಿಂಸೆ ಕೊಡ್ತಿದ್ದೀನಿ ನಾನು. ಅದು ನಾವೇ ಸಾಕಿರೋದು ಕಣ್ರಪ್ಪ. ನಾವೇ ಸಾಕಿ ಎಲ್ಲ ರೆಡಿ ಮಾಡಾಗಿ ಒಂದು 6 o'clock ಆದಮೇಲೆ ಪೂಜೆ ಮಾಡ್ತಾಯಿದ್ದೆ ಇಲ್ಲಿ. ಇವಾಗ ಸ್ವಲ್ಪ ಬೇಗನೆ ಕತ್ಲಾಗ್ತಿದೆ ಅಲ್ವ, ಹಂಗಾಗಿ 6 ಗಂಟೆಗೆ ಕತ್ಲೆ ಥರ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಮ್ಮ ತುಳಸಿ ಗಿಡ ಮತ್ತು ಬ್ಯಾಕ್ಗ್ರೌಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂದ್ಬಿಟ್ಟು ಎಲ್ಲ ಮೆಸೇಜ್ ಮಾಡಿದರು. ಹಾಗೆ ನಮ್ಮಮ್ಮ ಫೋನ್ ಮಾಡಿದಾಗಲೂ ಅಷ್ಟೇ, ಏನು ಈ ಸರಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಿದ್ರು. ಒಬ್ಬೊಬ್ಬರಾಗೆ ಪೂಜೆನ ಮಾಡಿದ್ವಿ. ಫಸ್ಟ್ ಅಮ್ಮ ಮಾಡಿದ್ರು, ಆಮೇಲೆ ನಾನು, ಪ್ರಿಯಾಂಕಾ, ಈ ರೀತಿ ಎಲ್ಲರೂ ಪೂಜೆನ ಮಾಡಿದ್ವಿ. ತುಳಸಿ ಹಬ್ಬನ ಏನಕ್ಕೆ ಮಾಡ್ತಾರೆ ಅನ್ನೋದಾದರೆ, ಕೃಷ್ಣ ಮತ್ತು ತುಳಸಿಯ ವಿವಾಹವಾದ ದಿನ ಅಂತಲೂ ಹೇಳ್ತಾರೆ. ತುಳಸಿ ಹಬ್ಬದ ದಿನ ಏನು ದೀಪಾವಳಿ ಹಬ್ಬ 8-9 ದಿನ ಆದಮೇಲೆ ತುಳಸಿ ಹಬ್ಬ ಬೀಳೋದು.
ಹಂಗಾಗಿ ಪ್ರತಿ ಮುತ್ತೈದೆಯರು ಕೂಡ ತುಳಸಿ ಹಬ್ಬನ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಕೃಷ್ಣನ್ನು ಇಡಬೇಕಂತೆ ತುಳಸಿ ಜೊತೆಗೆ. ಹಾಗೆ ತುಳಸಿ ಗಿಡನ ಮನೆ ಒಳಗೆ ಇಡಬಾರ್ದು ಅಂತಲೂ ಹೇಳ್ತಾರೆ. ಯಾಕಂದರೆ ಮನೇಲಿರುವಂಥ ಲಕ್ಷ್ಮೀ ದೇವ್ರು ಏನಿರ್ತಾರೆ ಅವರು ಹೊರಗೆ ಹೋಗ್ತಾರೆ ಅಂತಲೂ ಹೇಳ್ತಾರೆ. ಅದನ್ನ ಎಷ್ಟು ನಿಜಾನ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಚೆ ಇಟ್ಟೇ ಪೂಜೆ ಮಾಡಬೇಕಂತೆ ತುಳಸಿನ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ತಿಳ್ಕೊಂಡು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಹಾಗೆ ಎಲ್ಲರೂ ಕೈ ಮುಕ್ಕೊಂಡ್ರು. ಹಾಗೆ ಪಾಪುಗೂ ಭರತವ್ರು ಹೇಳ್ತಾಯಿದ್ರು ಕೈ ಮುಗಿ ಅಡ್ಬಿಳು ಅಂತ. ಹಂಗಾಗಿ ಪಾಪು ಕೂಡ ಅಡ್ಬಿದ್ದ, ಕೈ ಮುಗ್ದ. ಹಾಗೆ ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದಿದ್ವಿ ಅಷ್ಟ ಕುಂಕುಮಕ್ಕೆ ಅಂತ. ಅವರು ಕೂಡ ಬಂದು ಅಷ್ಟ ಕುಂಕುಮ ಎಲ್ಲ ತಗೊಂಡು, ಹಾಗೆ ಅವ್ರ ಮನೆಗೂ ಪ್ರಿಯಾಂಕಾ ಹೋಗಿದ್ಲು. ನಾನಿಲ್ಲಿ ಯಾರು ಬರ್ತಾರೆ ಅವರಿಗೆ ಕೊಡೋಣ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಅದಾದಮೇಲೆ ಜಶ್ವಿತ್ತು ಕೆಳಗಡೆ ಅವನ ಫ್ರೆಂಡ್ ಇದ್ದಾನೆ ಒಬ್ಬ. ಸೊ ಅವನ್ನ ಕರೀತಾ ಇದ್ದ, ಬಾ ನಮ್ಮ ಮನೇಲಿ ಹಬ್ಬ ಮಾಡಿದ್ದೀವಿ, ಹೆಂಗೆ ರೆಡಿ ಮಾಡಿದ್ದೀವಿ ನೋಡು ಬಾ ಅಂತ. ಈ ರೀತಿ ಏನಾದ್ರು ಹಬ್ಬ ಮಾಡಿಬಿಟ್ರೆ ಅವನಿಗೆ ಒಂಥರ ಖುಷಿ. ಎಲ್ರಿಗೂ ಹೇಳ್ಕೊಂಡು ಬರ್ತಾ ಇರ್ತಾನೆ, ನಮ್ಮ ಮನೇಲಿ ಈ ಥರ ರೆಡಿ ಮಾಡಿದ್ದೀವಿ, ಆ ಥರ ರೆಡಿ ಮಾಡಿದ್ದೀವಿ ಅಂದ್ಬಿಟ್ಟು ಎಲ್ರಿಗೂ ಹೇಳ್ಕೊಂಡು ಬರ್ತಾ ಇರ್ತಾನೆ. ಹಾಗಾಗಿ ಅವ್ನ ಫ್ರೆಂಡ್ನ ಕರಿತೀನಿ ಅಂದ್ಬಿಟ್ಟು ಹೋಗಿದ್ದ. ಹಾಗೆ ಪ್ರಿಯಾಂಕಾ ಕೂಡ ಎಲ್ಲರೂ ಮನೆಗೆ ಹೋಗಿ ಅಷ್ಟ ಕುಂಕುಮ ಎಲ್ಲ ತೊಗೊಂಡು ಬಂದು ಯಾರು ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿದ್ಲು. ಇನ್ನೇನು ಒಂದು 8:30 ಅಷ್ಟೇನೋ ಆಗಿತ್ತು ಟೈಮು. ಆವಾಗ ಸರಿ ಇವಾಗ ನಲಿಕಾ ಆರತಿ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಆರತಿ ಮಾಡೋಣ ಅಂದ್ಬಿಟ್ಟು ನಾನು, ಅಮ್ಮ, ಪ್ರಿಯಾಂಕಾ 3 ಜನ ಸೇರಿಕೊಂಡು ನಲಿಕಾ ಆರತಿನೂ ಕೂಡ ಮಾಡಿದ್ವಿ. ಹಬ್ಬ ಬಂದು ಈ ರೀತಿ ಇತ್ತು. ನಿಮ್ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ರಿ, ಹಾಗೆ ಹೇಗಾಯಿತು ಹಬ್ಬ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮನೇಲಂತೂ ತುಂಬ ಚೆನ್ನಾಗೇ ನಡೀತು ಹಬ್ಬ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.